ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ದಿನವನ್ನು ಕೊಟ್ಟು, ಯಾಕಂದ್ರೆ ನಾನು ನೀವು ಸಂತೋಷವಾಗಿರ್ಬೇಕು, ನಾನು ನೀವು ಸಮೃದ್ಧಿಯಲ್ಲಿ ಇರಬೇಕು, ನಾನು ನೀವು ಆರೋಗ್ಯದಲ್ಲಿ ಇರಬೇಕು, ನಾನು ನೀವು ಲೋಕದ ಜನರ ಮಧ್ಯದಲ್ಲಿ ಬೆಳಕಾಗಿರ್ಬೇಕೆಂಬುದಾಗಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಆರಿಸಿಕೊಂಡಂತ ದೇವರಾದ ಕರ್ತನಿಗೆ ಎಷ್ಟು ನಾವು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ, ಎಷ್ಟು ದೇವರಾದ ಕರ್ತನನ್ನು ನಾವು ಅರಿತುಕೊಂಡಿದ್ದೀವಿ. ಪ್ರಿಯ ದೇವಜನರೇ, ನಮ್ಮ ಮನೆಯಲ್ಲಿರುವ ನಮ್ಮ ತಂದೆ ತಾಯಿಗಳನ್ನು ನಾವೆಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ನಾವು ಅರಿತುಕೊಳ್ತೀವಿ. ಅದೇ ರೀತಿಯಾಗಿ ಆ ಪರಲೋಕದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವೆಷ್ಟು ನಾವು ಅರಿತುಕೊಂಡಿದ್ದೀವಿ. ಇವತ್ತು ಆತನು ನಮ್ಮ ಮೇಲೆ ತೋರಿಸಿದಂತ ಪ್ರೀತಿ, ಅದಕ್ಕೆ ನಮ್ಮಿಂದ ಏನು ಕೊಡ್ಲಿಕ್ಕೆ, ಬದಲೇನು ಕೊಡ್ಲಿಕ್ಕೆ ಇಲ್ಲ ಪ್ರಿಯರೇ. ಅದಕ್ಕೆ ದಾವೀದನು ಹೇಳ್ತಾನೆ, ಯೆಹೋವನೇ, ನೀನು ಮಾಡಿದ ಉಪಕಾರಗಳಿಗೆ ನಾನು ಬದಲೇನು ಕೊಡಲಿ? ಬದಲೇನು ಕೊಡ್ಲಿಕ್ಕೆ ನನ್ನಿಂದ, ನಿಮ್ಮಿಂದ ದೇವರಿಗೆ ಕೊಡ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಆದ್ರೆ ಒಂದು ಸಾಧ್ಯ ಪ್ರಿಯರೇ, ನನ್ನ ನಿಮ್ಮ ಜೀವಿತವನ್ನು ಈ ಹೃದಯ ಎಂಬ ಆಲಯದಲ್ಲಿ ದೇವರಾದ ಕರ್ತನಿಗೆ ವಾಸಿಸ್ಲಿಕ್ಕೆ ಕೃತಜ್ಞತೆ ಹೃದಯದಿಂದ ಸ್ತೋತ್ರದ ಮಹೋನ್ನತನಾದಂತ ದೇವರಾದ ಕರ್ತನ ಸ್ತೋತ್ರದ ಮೂಲಕ ನಾವು ಮಹಿಮೆ ಪಡಿಸುವಂಥದ್ದು. ಇದನ್ನೇ ನನ್ನಲ್ಲಿಯೂ ನಿಮ್ಮಲ್ಲಿಯೂ ದೇವರಾದ ಕರ್ತನು ಕೇಳಿಕೊಳ್ಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಈ ದಿನವನ್ನು ನೇಮಿಸಿದಾತನು ನಮ್ಮ ದೇವರಾದ ಕರ್ತನು. ಈ ದಿನವನ್ನು ನನಗೂ ನಿಮಗೂ ಕೊಟ್ಟಾತನು ಆತನು. ಈ ಹೊಸ ದಿನ, ಹೊಸ ಬೆಳಕನ್ನು ನಾವು ನೋಡಿದ್ದೀವಿ. ಇಂದಿನ ದಿನದಲ್ಲಿ ಈ ದಿನವನ್ನು ಕಾಣದಂತೆ ಇರುವಂತೆ ಇವತ್ತು ಲೋಕದಲ್ಲಿ ಎಷ್ಟೋ ಜನರಿರುವರು. ಆದರೆ ನನ್ಗಾದರೂ ನಿಮ್ಗಾದರೂ ದೇವರಾದ ಕರ್ತನೊಂದು ಕೃಪೆ ಅವಕಾಶವನ್ನು ಕೊಟ್ಟು ಈ ದಿನವನ್ನು ನಮ್ಮ ಆಯುಷ್ಕಾಲಕ್ಕೆ ಕೂಡಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಈ ದಿನವನ್ನು ನಾವು ಕರ್ತನಿಗಾಗಿ ನಾವು ಜೀವಿಸುವುದಾದರೆ, ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ನಾವು ಕೊಡುವುದಾದರೆ, ನಮ್ಮ ಜೀವಿತದಲ್ಲಿ ಎಂಥ ಸಿಚುವೇಶನ್ ಇರಲಿ, ಆ ಸಿಚುವೇಶನ್ ಅನ್ನು ಬದಲಾಯಿಸಿ ನಮ್ಮ ಅನುಕೂಲ ತಕ್ಕ ಹಾಗೆ ನನ್ನ ನಿಮ್ಮ ಕರ್ತನು ಅದು ನೆರವೇರಿಸಿ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ಲೋಕದಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಮ್ಮ ಜೀವಿತ ಹೇಗಿದೆ, ನಾವು ಯಾರನ್ನು ಡಿಪೆಂಡ್ ಆಗಿದ್ದೀವಿ, ಇವತ್ತು ಯಾರಲ್ಲಿ ನಮ್ಮ ಕಷ್ಟಗಳನ್ನು ನಾವು ಹೇಳಿಕೊಳ್ತಾ ಇದ್ದೀವಿ, ಅದು ಯಾರಲ್ಲಿ ಹೇಳಿಕೊಂಡ್ರು ಏನು ಮಾಡಿದ ಅದು ಪ್ರಯೋಜನ ಇಲ್ಲ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೆ ಆತನು ಮಾತನಾಡಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂತ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 14ನೇ ಸಂಧಿ 27ನೇ ವಚನವನ್ನು ನಾವು ಧ್ಯಾನ ಮಾಡುವ. ಇದು ಚಿರ ಪರಿಚಿತವಾದಂತ ವಾಕ್ಯ. ಆದರೆ ಈ ವಾಕ್ಯದಲ್ಲಿ ಉನ್ನತವಾದ ಆ ರೆವಲ್ಯೂಷನ್ ಇದೆ. ಆ ವಾಕ್ಯದ ಆ ಆಳಕ್ಕೆ ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ನಡೆಸುವಾಗ ನಾನು ನೀವು ಈಜು ಆಳಕ್ಕೆ ನಾವು ಹೋಗುವಂತ ವೇಳೆಯಲ್ಲಿ, ಆ ಈಜು ಆಳಕ್ಕೆ ಹೋಗುವಾಗ ಉತ್ತಮವಾದ ಸಂಗತಿಗಳು, ಉತ್ತಮವಾದ ವಸ್ತುಗಳು, ಉತ್ತಮವಾದ ಆಶೀರ್ವಾದಗಳು, ದೇವರು ತನ್ನ ವಾಕ್ಯದಲ್ಲಿ ಇಟ್ಟಂತ ಎಲ್ಲ ವಾಗ್ದಾನಗಳು ನೆರವೇರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಆತ್ಮದಾದಿನ ನಾವು ವಾಕ್ಯವನ್ನು ಕೇಳುವ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ.
ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಶಾಂತಿಯನ್ನು ನಿಮಗೆ ನಾನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಇಲ್ಲಿ 3 ಸಂಗತಿಗಳಿದೆ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಸ್ಪಷ್ಟವಾಗಿ, ಇಲ್ಲಿ ಶಿಷ್ಯರಿಗೆ ದೇವರ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇವತ್ತು ಈ ವಾಕ್ಯ ಇವತ್ತು ಯೇಸು ಸ್ವಾಮಿ ಒಟ್ಟಿಗೆ ಇದ್ದಂಥ ಶಿಷ್ಯರಿಗಲ್ಲ, ಅಲ್ಲಿ ಸೇರಿದಂಥ ಜನರಿಗಲ್ಲ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಇದೆ. ಇದು ನನ್ನ ನಿಮ್ಮ ಜೀವಿತಕ್ಕೆ ಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳ್ತೇನೆ, ಶಾಂತಿಯನ್ನು ನಾನು ಬಿಟ್ಟು ಹೋಗುತ್ತೇನೆ. ಇದು ಮೊದಲು. ಇವತ್ತಿನ ದಿನದಲ್ಲಿ ಶಾಂತಿ ಅಂದರೆ ಏನು? ಪೀಸ್ ಆಫ್ ಮೈಂಡ್, ಸಮಾಧಾನ. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಆತನು ಶಾಂತಿ ಪ್ರಿಯನಾಗಿ, ಆತನು ಸಮಾಧಾನ ಅಧಿಪತಿಯಾಗಿ ಈ ಲೋಕಕ್ಕೆ ಜನಿಸಿ ಬಂದು ಆ ಸಮಾಧಾನದಲ್ಲಿ ನಡೆಸಿ, ಆ ಸಮಾಧಾನವನ್ನು ಆಲ್ರೆಡಿ ನನಗೋಸ್ಕರ ನಿಮಗೋಸ್ಕರ ಆತನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ಹೇಳುವುದಾದರೆ, ಇವತ್ತು ಯೇಸು ಸ್ವಾಮಿ ಆ ಶಾಂತಿಯನ್ನು ಬಿಟ್ಟು ಹೋಗಿರುವಂತ ಇವತ್ತು ಯೇಸು ಎಲ್ಲಿದ್ದಾನೆ? ಶಿಲುಬೆಯಲ್ಲಿದ್ದಾನ? ಪರಲೋಕದಲ್ಲಿದ್ದಾನ? ನಮ್ಮೊಟ್ಟಿಗಿದ್ದಾನ? ಇದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾದದ್ದು. ಇವತ್ತು ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನಿಮಗೆ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಇವತ್ತು ಬಿಟ್ಟು ಹೋಗಿದ್ದಾನೆ. ಇವತ್ತು ನಾವು ಹುಡುಕ್ತಾ ಇದ್ದೀವಾ? ಇವತ್ತು ನಾವು ಹುಡುಕುವಂಥದ್ದು ಪ್ರಿಯ ದೇವಜನರು, ಇವತ್ತು ಲೋಕದಲ್ಲಿ ಎಲ್ಲವನ್ನು ಜನರು ಹುಡುಕುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಾವು ಎಲ್ಲಿಗೆ ಹೋದರೂ ಕೂಡ, ಈಗ ನಾವೊಂದು ಡ್ರೆಸ್ ತಕೊಳ್ಳಿಕ್ಕೆ ಹೋದರೂ ಕೂಡ, ಒಂದು ವೇಳೆ ನಾವು ಸೂಪರ್ ಮಾರ್ಕೆಟಿಗೆ ಹೋದರೂ ಕೂಡ, ನಮ್ಗೆ ಏನು ಥಿಂಗ್ಸ್ಗಳು ಬೇಕು, ಬಟ್ಟೆ ಶಾಪಿಗೆ ಹೋದ್ರೆ ನಮ್ಗೆ ಯಾವ ಕಲರ್, ಯಾವ ಡಿಸೈನ್, ಪ್ಲೇನ್ ಡಿಸೈನ್ ಇದ್ದದ, ಅನೇಕ ರೀತಿಯಲ್ಲಿ ನಮ್ಗೆ ಲೈಕ್ ಆಗುವುದನ್ನು ಅವ್ರು ಎಷ್ಟೋ ಒಂದೆರಡು ತೋರಿಸಿದ್ರೆ ನಾವು ಅದನ್ನು ಚೂಸ್ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅನೇಕ ಬಟ್ಟೆಗಳನ್ನು ಎಳ್ದಾಕ್ತಾರೆ. ಅದರಲ್ಲಿ ಎಳ್ದಾಕುವಾಗ ನಮ್ಗೆ ಯಾವುದು ಬೇಕಂದ್ರೆ ನಾವು ಅದನ್ನು ಚೂಸ್ ಮಾಡ್ತೀವಿ. ಇವತ್ತು ಲೋಕದಲ್ಲಿ ಇರುವಂತ ಎಲ್ಲ ಸಂಗತಿಗಳನ್ನು ನಾವು ಚೂಸ್ ಮಾಡ್ತೀವಿ. ಇವತ್ತು ದೇವರ ವಾಕ್ಯದವನ್ನು ನಾವು ಚೂಸ್ ಮಾಡ್ತಾ ಇಲ್ಲ. ಇವತ್ತು ನಾವು ಆರಿಸಿಕೊಳ್ತಾ ಇಲ್ಲ. ಇವತ್ತು ದೇವರ ವಾಕ್ಯವನ್ನು ಇವತ್ತು ಲೋಕ ಅಸಡ್ಡೆ ಮಾಡ್ತಾ ಇದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆತನು ಶಾಂತಿಯನ್ನು ಬಿಟ್ಟು ಹೋಗಿದ್ದಾನೆ. ಇವತ್ತು ಆ ಶಾಂತಿ ಇರುವಂತ, ಆ ಪರಲೋಕದ ಸಮಾಧಾನ ಇರುವಂತ ಯೇಸುವನ್ನು ನಾವು ಹುಡುಕುತ್ತಾ ಇದ್ದೀವ. ಇವತ್ತು ಆ ಸಮಾಧಾನ ಇರುವಂತ ಯೇಸುವನ್ನು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಂಡಿದ್ದೀವ. ಆ ಸಮಾಧಾನ ಇರುವಂತ ಯೇಸು ಸ್ವಾಮಿಯನ್ನು ನಮ್ಮ ಹೃದಯಕ್ಕೆ ನಾವು ವೆಲ್ಕಮ್ ಮಾಡ್ತಿದ್ದೀವ. ಎಲ್ಲವನ್ನು ನಾವು ವೆಲ್ಕಮ್ ಮಾಡ್ತೀವಿ. ಎಲ್ಲವನ್ನು ನಮಗೆ ಬೇಕಾದ ನಾವು ಚೂಸ್ ಮಾಡ್ತೀವಿ. ಎಲ್ಲದರಲ್ಲಿ ನಮಗೆ ಚೂಸ್ ಮಾಡಲಿಕ್ಕೆ ಗೊತ್ತಿದೆ. ಆದರೆ ದೇವರ ವಿಷಯದಲ್ಲಿ ಬರುವಾಗ ಮಾತ್ರ ನಾವು ಅದನ್ನು ಅಸಡ್ಡೆ ಮಾಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಇದು ಎಷ್ಟೊಂದು ದುಃಖಕರವಾದ ಸಂಗತಿ. ಇಲ್ಲಿ ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಿದೆ ಲೋಕದ ಜನರು ಯಾವುದನ್ನು ಚೂಸ್ ಮಾಡ್ತಿದ್ದಾರೆ. ಇವಾಗ ಬೇಕಾದದ್ದು ಇವತ್ತು ಪ್ರಿಯ ದೇವ ಜನರೇ, ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಬೇಕು ಸಮಾಧಾನ. ಇವತ್ತು ಮೇನ್ ಬೇಕಾದದ್ದು, ಇವತ್ತು ನನ್ನ ನಿಮ್ಮ ಜೀವಿತಕ್ಕೆ ಬೇಕಾದದ್ದು ಪರಲೋಕದ ಸಮಾಧಾನ. ಈ ಸಮಾಧಾನ ಯಾವ ಕುಟುಂಬದಲ್ಲಿ ಇದೆ? ಯಾರ ಹತ್ರ ಮಾತನಾಡಿದ್ರು ಕೂಡ ಪ್ರತಿ ಒಂದೊಂದು ಕೊರತೆ, ಅಸಮಾಧಾನದ ಮಾತುಗಳು. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಒಬ್ಬರನ್ನ ವಿಷಯದಲ್ಲಿ ಇನ್ನೊಬ್ಬರಿಗೆ ವೈರತ್ವ.
ಒಳ್ಳೆಯದನ್ನು ನಾವು ಮಾಡ್ಲಿಕ್ಕೆ ಹೋಗ್ತೇವ, ಅದನ್ನು ನಮ್ಮ ವಿಷಯದಲ್ಲಿ ಕೇಡನ್ನು ಮಾಡಲಿಕ್ಕೆ ಇವತ್ತು ಎಷ್ಟೋ ಜನರು ಅದನ್ನು ಮಾಡ್ತಿದ್ದಾರೆ. ಪ್ರಿಯ ಮಗನೇ ಪುನೀತ್, ರೆವರೆಂಡ್ ಪುನೀತ್, ನಿನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅಪವಾದದ ಹೊರೆಯನ್ನು ನೀವು ಹೊತ್ತಿಕೊಂಡಿದ್ದೀರಾ. ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಮಗನೇ, ನೀನು ನನಗೆ ಸಾಕ್ಷಿಯಾಗಿರು. ನಿನ್ನ ಪಕ್ಷದಲ್ಲಿ ನಾನು ನಿಂತುಕೊಂಡು ನಿನಗೆ ಜಯವನ್ನು ಕೊಡ್ತೀನಿ. ಎಲ್ಲರ ಮುಂದೆ ಎಲ್ಲಿ ನಿನ್ನ ಮಾನ ಹೋಗಿದೆ, ಎಲ್ಲಿ ನಿನ್ನ ತಲೆ ತಗ್ಗಿಸಲ್ಪಟ್ಟಿದೆ ಎಂಬುದಾಗಿ ನೀನು ಅಂದುಕೊಳ್ತಿದ್ಯಾ, ಅದೇ ಸ್ಥಳದಲ್ಲಿ ನಿನಗೆ 2ರಷ್ಟು ಮಾನವನ್ನು ನಾನು ತಂದು ಕೊಡ್ತೀನಿ. ನನಗೆ ನೀನು ನಂಬಿಗಸ್ತಕನಾಗಿರು. ನಿನಗೆ ಕೊಟ್ಟಿರುವಂತ ಓಟವನ್ನು ಜಯದಲ್ಲಿ ನೀನು ಮುಂದೆ ಹೋಗು. ನನ್ನ ಮೇಲೆ ನಂಬಿಕೆಯನ್ನಿಟ್ಟು ನೀನು ಮುಂದೆ ಹೋಗು. ಉನ್ನತವಾದ ದೊಡ್ಡ ಜಯ ಇದೆ ನಿನಗೆ. ಲೋಕದ ಜನರು ನೀನು ಯಾರೆಂಬುದಾಗಿ ನೋಡುವಂತೆ ನಾನು ನಿನ್ನನ್ನು ಸ್ಥಾಪಿಸ್ತೇನೆ ಎಂಬುದಾಗಿ. ಜಯವು ನಿನ್ನದೇ. ನಿನ್ನನ್ನು, ನಿನ್ನ ಕುಟುಂಬವನ್ನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ರೆವರೆಂಡ್ ಪುನೀತ್, ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಭಯ ಪಡಬೇಡ ಮಗನೇ ಎಂಬುದಾಗಿ ಕೂಡ ಹೇಳ್ತಿದ್ದಾನೆ. ಅನೇಕ ಅವಮಾನವನ್ನು ನಿನ್ನ ಜೀವಿತದಲ್ಲಿ ತಾಳಿಕೊಂಡು ಬಂದಿದೆಯಾ? ನಿನಗೆ ವಿರೋಧವಾಗಿ ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸಲಾರದು. ಯಾಕಂದ್ರೆ ನ್ಯಾಯ ವಿಚಾರಣೆ ದಿನದಲ್ಲಿ ನೀನು ಅವರನ್ನು ಅಪರಾಧಿಗಳೆಂಬುದಾಗಿ ನೀನು ಖಂಡಿಸ್ತಿ. ಆ ದಿನ ಸಮೀಪದಲ್ಲಿದೆ ಮಗನೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಸಂಧಿ 17ನೇ ವಚನ, ಅದು ನಿನ್ನ ಜೀವಿತಕ್ಕೆ ಅದು ವಾಗ್ದಾನವಾಗಿದೆ ಪ್ರಿಯ ಮಗನೇ ಎಂಬುದಾಗಿ ದೇವರಾದ ಕರ್ತನು ತಿಳಿಯಪಡಿಸ್ತಿದ್ದಾನೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆಲ್ರೆಡಿ ಆದನು ಬಿಟ್ಟು ಹೋಗ್ಲಿಲ್ಲ. ಆಲ್ರೆಡಿ ಶಾಂತಿದಾಯಕನಾದ ದೇವರು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಾನೆ. ಆ ಶಾಂತಿದಾಯಕನಾದ ಯೇಸುವನ್ನು ಇವತ್ತು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ರಿಸೀವ್ ಮಾಡಿಕೊಂಡಿದ್ದೀವ. ಇಲ್ಲ, ಲೋಕದ ಎಲ್ಲ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಯೇಸುವನ್ನು ಮಾತ್ರ ನಾವು ಬದಿಗಿಟ್ಟುಕೊಂಡಿದ್ದೀವ. ಇವತ್ತಿನ ದಿನದಲ್ಲಿ ಎಷ್ಟು ಕುಟುಂಬದಲ್ಲಿ ನೋಡುವಂತ ವೇಳೆಯಲ್ಲಿ ಈ ಸಮಾಧಾನ ಇಲ್ಲ. ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನ ಇಲ್ಲ, ಕುಟುಂಬ ಜೀವಿತದಲ್ಲಿ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಆ ಸಮಾಧಾನವನ್ನು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಆಲ್ರೆಡಿ ಅದನ್ನು ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದೆ. ಅಂದ್ರೆ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದ ಆತನನ್ನು ಇವತ್ತು ನಾನು ನೀವು ಹುಡುಕುತ್ತಾ ಇದ್ದೀವ. ಇವತ್ತು ನಾನು ನೀನು ಚೂಸ್ ಮಾಡ್ತಾ ಇದ್ದೀವ. ಇವತ್ತು ದೇವರು ನಿನಗೆ ಕೊಟ್ಟಿರುವಂತ ಆ ಸ್ಥಾನಮಾನ, ಮಗನ ಸ್ಥಾನವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ಲೋಕದಕ್ಕೆ ಒಳಗಾಗಿ, ಲೋಕಕ್ಕೆ ನಾವು ಎಂಟ್ರಿ ಆಗಿ, ಲೋಕದ ಸಂಗತಿಗಳನ್ನು ಮಾಡಿ ನಾವು ಪರಲೋಕದ ತಂದೆಯಾದ ದೇವರ ಮಕ್ಕಳೆಂಬುದಾಗಿ ನಾವು ಮರಿತಾ ಇದ್ದೀವಿ. ಸೈತಾನನು ಕದ್ದುಕೊಳ್ತಿದ್ದಾನೆ ನಿಮ್ಮ ಸಮಾಧಾನವನ್ನು. ದೇವರ ವಾಕ್ಯ ಹೇಳ್ತದೆ, ಸೈತಾನನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬಾರನು. ನಾನಾದರಕ್ಕೆ ಜೀವವು, ಆ ಜೀವವು ಸಮೃದ್ಧಿ ಇರಬೇಕೆಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ, ನಾನು ನೀನು ಕೈ ಹಾಕೊಂಡ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಆ ಸಮಾಧಾನದ ಪ್ರಿಯನಾಗಿರುವಂತ ಆ ಶಾಂತಿದಾಯಕನಾದ ದೇವರು ಇವತ್ತಿಗೂ ಕೂಡ ಕ್ರೂಜೆಯಲ್ಲಿ ತೂಗು ಹಾಕಲ್ಪಡ್ತಾ ಇಲ್ಲ.
ಪರಲೋಕದಲ್ಲಿ 100% ಇದೆ. ಆದರೆ ಅದೇ ರೀತಿ ಅಟ್ ಅ ಟೈಮ್ ಇವತ್ತು ನನ್ನೊಂದಿಗೂ ನಿಮ್ಮೊಂದಿಗೂ ಆತನು ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಇಷ್ಟವುಳ್ಳಂತ ದೇವರು, ಆ ಸಮಾಧಾನದ ಪ್ರಿಯನಾಗಿರುವಂತ ದೇವರು, ಆ ಬಿಟ್ಟು ಹೋದ ಆ ಸಮಾಧಾನದ ತಿರುಗೊಂದಾವತಿ ನಮಗೆ ಕೊಡುವುದಕ್ಕಾಗಿ ಆತನು ನಿಮ್ಮ ಮುಂದೆ ಇದ್ದಾನೆ. ಯಾವ ರೀತಿಗೆ ಆತನನ್ನು ನಾವು ರಿಸೀವ್ ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ಸ್ವಾರ್ಥತೆಯನ್ನು ನಾವು ಸಾಧಿಸ್ತಾ ಇದ್ದೀವಾ? ದೇವರಿಗೆ ಕೊಡುವಂತ ಸ್ಥಾನಮಾನವನ್ನು ನಾವು ಕೊಡದೆ ಇವತ್ತು ಎಲ್ಲವನ್ನು ಲೋಕದ ರೀತಿಯಲ್ಲಿ ಕದ್ದುಕೊಳ್ಳುವಂತ ಸೈತಾನನಿಗೆ ಕೊಟ್ಟು ಬಿಡ್ತಿದ್ದೀರಿ. ಇವತ್ತು ಲೋಕದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಯ ಇದೆ, ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ಯಾರಿಗೂ ಸಮಯ ಇಲ್ಲ. ಯೇಸು ಸ್ವಾಮಿ ಆ ಪರ್ವತ ಪ್ರಸಂಗದಲ್ಲಿ ಕೂಡ ಯಾವ ರೀತಿಯಾಗಿ ತನ್ನ ವಾಕ್ಯದ ಪರಲೋಕದ ತಂದೆಯನ್ನು ಮಹಿಮೆ ಎಚ್ಚರಿಸಿದ, ಗದರಿಸಿದ, ಅದು ಯಾರಿಗೂ ಆಗಲಿಲ್ಲ. ಯಾಕಂದರೆ ಇವತ್ತು ಏನಿದ್ರೂ ಕೂಡ ಫಾಸ್ಟ್ ಫುಡ್ ತರ ಇಮ್ಮಿಡಿಯೇಟ್ ಆಗಿ ಎಲ್ಲ ಸಿಗಬೇಕು. ಆರ್ಡರ್ ಕೊಟ್ಟ ಕೂಡಲೇ ಸಿಗಬೇಕು, ಹೇಳಿದ ಕೂಡಲೇ ಕೈಗೆ ಬರಬೇಕು, ಆಗ ಮಾತ್ರ ಎಲ್ಲವೂ. ಪ್ರಿಯ ದೇವಜನರೇ, ನಮ್ಮ ದೇವರಾದ ಕರ್ತನನ್ನು ನಾನು ನೀವು ಯಾವತ್ತಿಗೂ ಪರೀಕ್ಷಿಸಬಾರದು. ಪ್ರಿಯರೇ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆ ಪರಲೋಕದ ಶಾಂತಿ ದೇವರಾದ ಕರ್ತನು ಬಿಟ್ಟು ಹೋಗ್ಲಿಲ್ಲ. ಆತನು ನಮ್ಮೊಳಗೆ ಇದ್ದಾನೆ. ಇವತ್ತು ಏನ್ ಮಾಡ್ತಾ ಹೇಳಿದ್ದೀರಿ? ಇವತ್ತು ನಾವು ಹುಡುಕುವಂತ ಕೆಲಸ ಕಾರ್ಯ ನಾವು ಮಾಡ್ತಾ ಇಲ್ಲ. ವಾಕ್ಯದ ಮೂಲಕವಾಗಿ ದೇವರಾದ ಕರ್ತನ ಸಮೀಪಕ್ಕೆ ನಾವು ಹೋಗ್ತಾ ಇಲ್ಲ. ದೇವರಾದ ಕರ್ತನಿಗೆ ನಾವು ಸಮಯವನ್ನು ಕೊಡ್ತಾ ಇಲ್ಲ. ಇವತ್ತು ಲೋಕದಲ್ಲಿ ಎಲ್ಲ ನಾವು ಕೊರತೆಯನ್ನೇ ನಾವು ಮಾತನಾಡ್ತಿದ್ವಿ. ಯಾಕೆ ಹೇಳಿದ್ರೆ ಇವತ್ತು ಆ ಶಾಂತಿ ಸಮಾಧಾನ ಇವತ್ತು ಲೋಕದ ಜನರಲ್ಲಿ ಇಲ್ಲ. ಅದು ಆ ಸಮಾಧಾನ ಇಲ್ಲದೆ, ಆ ಪರಲೋಕದ ಸಮಾಧಾನ ಇಲ್ಲದೆ ನಿಮ್ಮ ಯಾರ ಕುಟುಂಬ ಕಟ್ಟಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಸೈತಾನ ಕದ್ದುಕೊಳ್ತಲೇ ಇರ್ತಾನೆ. ಆದುದರಿಂದ ಪ್ರಿಯ ದೇವ ಜನರೇ, ಇಲ್ಲಿ ಶಾಂತಿಯನ್ನು ಬಿಟ್ಟು ಹೋಗಿದ್ದಾನೆ. ಬಿಟ್ಟು ಹೋದಾತನನ್ನು ನಾವು ಹುಡುಕಿ ಆತನನ್ನು ತಿರುಗೊಂದಾವರ್ತಿ ನಮ್ಮ ಜೀವಿತಕ್ಕೆ, ನಮ್ಮ ಲೈಫಿಗೆ ನಾವು ರಿಸೀವ್ ಮಾಡಿಕೊಳ್ಳುವುದಾದರೆ, ಸೈತಾನನು ಕದ್ದುಕೊಂಡಂಥದ್ದು, ಹಾಳು ಮಾಡಿದಂಥದ್ದು, ಕೊಯ್ಯಿದಂಥದ್ದನ್ನು, ನಾಶ ಮಾಡಿದಂಥದ್ದನ್ನು ಎಲ್ಲವನ್ನು ತಿರುಗೊಂದಾವರ್ತಿ ದೇವರಾದ ಕರ್ತ ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನು ಕಳ್ಕೊಂಡಿದ್ದೀರಿ, ಯಾವುದನ್ನು ನೀವು ಲಾಸ್ ಆಗಿದ್ದೀರಿ, ಯಾವುದರಲ್ಲಿ ನೀವು ಅವಮಾನ ಹೊಂದಿದ್ದೀರಿ ಎಂಬುದಾಗಿ ತಿಳ್ಕೊಳ್ತಿದ್ದೀರಾ, ಎಲ್ಲವನ್ನು ಎರಡರಷ್ಟಾಗಿ ಆತನು ಕೂಡಿಸಿಕೊಡ್ತಾನೆ. ಫಸ್ಟ್ ಆಫ್ ಆಲ್, ಈ ಶಾಂತಿದಾಯಕನಾದಂಥ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನಿಮ್ಮ ಹೃದಯದಲ್ಲಿ ದೇವರಾದ ಕರ್ತನಿಗೆ ಕೊಟ್ಟು ಆ ವಾಕ್ಯಕ್ಕನುಸಾರವಾಗಿ ನೀವು ವಿಧೇಯರಾಗಿ ನಡೆಯುವುದಾದರೆ ಯಾವತ್ತಿಗೂ ನೀವು ಸೋಲನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಲೋಕದ ಜನರು ಹೊಟ್ಟೆ ಕಿಚ್ಚಿನಿಂದ, ಮತ್ಸರದಿಂದ ನಿಮ್ಮ ಜೀವಿತವನ್ನು ನಾಶ ಮಾಡಬೇಕು, ನಿಮ್ಮ ಹೆಸರನ್ನು ಹಾಳು ಮಾಡಬೇಕು ಎಂಬುದಾಗಿ ಅನೇಕ ರೀತಿಯ ಒಳಸಂಚುಗಳನ್ನು ಮಾಡಿದ್ರು ಕೂಡ ಒಂದು ದಿನ ದೇವರು ಅಂತ ಜನರ ಮಧ್ಯದಲ್ಲಿ ರೀಮಾ ಶಾರಕಾರ ಕೋಲರ ಬಂದೇರಿ ದೇವರಾದ ಕರ್ತನು ಸ್ಥಾಪಿಸ್ತಾನೆ. ಇದು ಸತ್ಯ ಪ್ರಿಯರೇ. ದೇವರ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯ ಅದು ರುಚಿವತ್ತಾಗಿದೆ. ಆ ರುಚಿಯನ್ನು ಮಾತ್ರ ನೋಡಿ. ಎಲ್ಲಿ ನೀವು ಬಿದ್ದು ಹೋಗಿದ್ದೀರಾ ಅದೇ ಸ್ಥಳದಿಂದ ನೀವು ಎದ್ದು ನಿಲ್ಬೇಕಾದರೆ ಈ ಶಾಂತಿದಾಯಕನಾದ ದೇವರು ಆ ಸಮಾಧಾನವನ್ನು ನಿಮ್ಗೋಸ್ಕರ ಇವತ್ತು ಬಿಟ್ಟು ಹೋಗಿದ್ದಾನೆ. ಅದನ್ನು ಹುಡುಕಿ ಪ್ರಿಯರೇ. ಲೋಕದ ಯಾವುದ್ಯಾವುದೋ ಸಂಗತಿಗಳನ್ನು ಹುಡುಕುವುದಕ್ಕಿಂತ ಫಸ್ಟ್ ನಿಮ್ಗೆ ಬೇಕಾದದ್ದ ಆ ಪರಲೋಕದ ಪೀಸ್ ಆಫ್ ಮೈಂಡ್, ಆ ಪರಲೋಕದ ಸಮಾಧಾನ ನೀವು ಹುಡುಕುವುದಾದರೆ, ಅಂದ್ರೆ ವಾಕ್ಯದ ಮೂಲಕವಾಗಿ ನಿಮ್ಮ ಯೇಸುವನ್ನು ನಿಮ್ಮ ಜೀವಿತಕ್ಕೆ, ನಿಮ್ಮ ಹೃದಯಕ್ಕೆ ನೀವು ರಿಸೀವ್ ಮಾಡುವುದಾದರೆ, ನೀವು ಯಾವುದ್ಯಾವುದನ್ನು ಈವರೆಗೂ ನೀವು ಹುಡುಕುತ್ತಾ ಇದ್ದೀರೋ, ಯಾವುದ್ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ ಎಂಬುದಾಗಿ ಹೇಳ್ತೀರೋ, ಈ ವಾಕ್ಯದ ಮೂಲಕ ಆ ಶಾಂತಿದಾಯಕನಾದ ದೇವರು ನಿಮ್ಮ ಜೀವಿತಕ್ಕೆ ಎಂಟ್ರಿ ಆಗಿ ಎಲ್ಲವನ್ನು ಕೂಡಿಸಿ ಕೊಡುವನಾಗಿದ್ದಾನೆ. ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಸಿದ್ಧ, 100% ದೇವರಾದ ಕರ್ತನ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ವೈರಿ ಸೈತಾನನಾಗಿದ್ದಾನೆ. ನಿಮ್ಗೆ ವಿರೋಧವಾಗಿ, ಜನರ ಮೂಲಕವಾಗಿ ನಿಮ್ಗೆ ವಿರೋಧವಾಗಿ ಕಾರ್ಯ ಮಾಡ್ತಿರ್ಬೋದು.
ಆ ಪರ್ಸನ್ ಮುಖ್ಯ ಅಲ್ಲ. ಆ ಪರ್ಸನ್ನ ಮೂಲಕ ನಿಮ್ಗೆ ವಿರೋಧವಾಗಿ ನಿಂತಂತ ಸೈತಾನನನ್ನು ನೀವು ತುಳಿಯಿರಿ. ನೋಡಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತವನ್ನು ತುಳಿಯೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡಲುಂಟು ಮಾಡುವುದಿಲ್ಲ ಎಂಬುದಾಗಿ ಲೂಕ 10:19 ಸ್ಪಷ್ಟವಾಗಿ ಹೇಳ್ತದೆ. ಆ ವಿಷಪೂರಿತ ಆ ಸಂಗತಿಗಳು, ಸೈತಾನನ ಕಾರ್ಯಗಳನ್ನು ನಿಮ್ಮ ಕಾಲಕ್ಕೆಲ್ಲ ದೇವರ ವಾಕ್ಯವನ್ನು ಹಿಡಿದು ನೀವು ಮುಂದೆ ಹೋಗುವುದಾದರೆ ನಿಮ್ಮ ಜೀವಿತದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಕಳ್ಕೊಂಡದನ್ನು 2ರಷ್ಟಾಗಿ ನೀವು ಹೊಂದಿಕೊಳ್ತೀರಾ. ಯಾರ್ಯಾರು ನಿಮ್ಮನ್ನು ದೂಷಿಸಿದಾರ, ಯಾರ್ಯಾರು ನಿಮ್ಮನ್ನು ಅಪರಾಧಿಗಳೆಂಬುದಕ್ಕೆ ಖಂಡಿಸಿದಾರ, ಅವರ ಮಧ್ಯದಲ್ಲಿ ನೀವು ಅವರನ್ನು ಖಂಡಿಸ್ತೀರ. ಈ ಅಧಿಕಾರವನ್ನು ದೇವರು ನಿಮಗೆ ಕೊಡ್ತಾನೆ. ಯಾವ ರೋಗದ ಬಾಧೆಯಿಂದ ನೀವು ನರಳುತ್ತಿದ್ದೀರಾ, ವೈದ್ಯರಿಂದ ಗುಣಪಡಿಸಲು ಅಶಕ್ಯವಾದಂತ ಆ ಸಂಗತಿಯಲ್ಲಿ ಇದ್ದೀರಾ, ಆ ಭಯ, ಮರಣದ ಭಯ ನಿಮಗೆ ಇದೆಯಾ, ಆ ಭಯದಿಂದ, ಆ ಮರಣದ ಭಯದಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ, ಆ ರೋಗದಿಂದ ಗುಣಪಡಿಸಲಿಕ್ಕೆ ಶಕ್ತನಾಗಿರುವಂತಹ ಶಾಂತಿದಾಯಕನಾದ ದೇವರು ನಿಮಗೆ ಬಿಟ್ಟು ಹೋಗಿರುವಂತಹ ಶಾಂತಿಯನ್ನು ನೀವು ಹುಡುಕಿ ಆ ಯೇಸುವನ್ನು ನಿಮ್ಮ ಜೀವಿತಕ್ಕೆ ರಿಸೀವ್ ಮಾಡಿ. ಆತನೇ ವೈದ್ಯರ ವೈದ್ಯಗಾರನು, ಘನ ವೈದ್ಯನು. ಲೋಕದಲ್ಲಿ ಇರುವಂತ ವೈದ್ಯರು ಹೇಳಿದಂತೆ ಎಲ್ಲವನ್ನು ನೀವು ಕೇಳ್ತೀರಿ, ಎಲ್ಲ ಮೆಡಿಸಿನ್ ಅನ್ನು ಕೂಡ ನೀವು ಮಾಡ್ತೀರಾ. ಆದರೆ ದೇವರ ವಾಕ್ಯದಲ್ಲಿ ಹೇಳಿದಂತ ಒಂದು ಮಾತನ್ನು ನಿಮಗೆ ಯಾಕೆ ಪಾಲಿಸ್ಲಿಕ್ಕೆ ಆಗುವುದಿಲ್ಲ? ಈ ಒಂದು ಮಾತು ನಿಮ್ಮ ಜೀವಿತವನ್ನೇ ರೂಪಿಸ್ತದೆ. ಅರಸನಾದ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಇದ್ದಂತ ವೇಳೆಯಲ್ಲಿ ದೇವರಾದ ಕರ್ತನು ಪ್ರವಾದಿಯಾದ ಯೆಶಾಯನ ಮೂಲಕ ಹೇಳ್ತಾನೆ, ನಿನ್ನ ರಾಜ್ಯಭಾರವನ್ನು ಸರಿ ಮಾಡಿಕೋ, ಒಪ್ಪಿಸು, ಆಯ್ತು, ನೀನು ನಿನ್ನ ಆಯುಷ್ಕಾಲ ಮುಗೀತು ಎಂಬುದಾಗಿ. ಪ್ರಿಯ ದೇವಜನರೇ, ಹಿಜ್ಕೀಯನು ಹೇಳ್ತಾನೆ, ಸ್ವಾಮಿ, ನಾನು ನಿನಗೆ ಒಳ್ಳೆಯದಾಗಿ ನಡೆದುಕೊಂಡದನ್ನೆನಿಸಿಕೋ. ಇವತ್ತು ಯಾವ ಮನುಷ್ಯನು ಕೂಡ ದೇವರ ಮುಂದೆ ಒಳ್ಳೆಯದಾಗಿ ನಡೆದದ್ದು ಯಾರು ಇಲ್ಲ ಪ್ರಿಯ ದೇವಜನರೇ. ಆದರೂ ಕೂಡ ದೇವರಾದ ಕರ್ತನು ತಾನು ಸ್ಥಾಪಿಸಿದ ದಾವೀದನ ವಂಶದಿಂದ ಬಂದಂತ ಆ ಅರಸನಾದ ಹಿಜ್ಕೀಯನನ್ನು ಆ ಅರಸು ಸ್ಥಾನಕ್ಕೆ ಕೂತ್ಕೊಳಿಸಿದಂತ ಆ ಯಜಮಾನನಾಗಿರುವ ಪರಲೋಕದ ತಂದೆ ದೇವರು ಅವನು ಒಂದು ಹೃದಯದ ಮಾತು ಕೇಳಿದ ಪ್ರಿಯರೇ, ಆ ಮರಣಕರವಾದ ರೋಗ ಗುಣಪಡಿಸಿ 15 ವರ್ಷ ಆಯುಷ್ಕಾಲವನ್ನು ಕೂಡಿಸಿಕೊಟ್ಟ ಅಂತ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡದೇ ಇರುವನ? ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಹೆಂಡತಿಯ ಜೀವಿತ, ಏನೇ ಯಾವುದೇ ಇರ್ಬೋದು ಪ್ರಿಯರೇ, ಅದು ಒಂದೇ ಒಂದು ಸೊಲ್ಯೂಷನ್, ದೇವರ ವಾಕ್ಯ. ಶಾಂತಿದಾಯಕನಾದ ದೇವರು. ಇವತ್ತು ದೇವರಾದ ಕರ್ತನು ಕೂಡ ಬಯಸುವುದು ಒಂದೇ, ನಾನು ನೀವು ಈ ದುಷ್ಟ ಲೋಕದಲ್ಲಿ ಇದ್ರೂ ಕೂಡ ಸಮಾಧಾನದಲ್ಲಿ ಇರಬೇಕೆಂಬುದಾಗಿ. ನಾನಾ ವಿಧವಾದ ರೀತಿಯಲ್ಲಿ ಸೈತಾನನು ಸಮಾಧಾನನು ಕುಟುಂಬದಲ್ಲಿ ಕೆಡಿಸ್ಲಿಕ್ಕೆ ಬರ್ತಾನೆ. ಆದರೆ ಯಜಮಾನನಾಗಿರುವಂತ ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಇಟ್ಟುಕೊಂಡಿರುವುದಾದರೆ, ಆತನನ್ನು ಯಾವಾಗಲೂ ವಾಕ್ಯದ ಮೂಲಕ ನೀವು ಹುಡುಕುವುದಾದರೆ, ಆ ವಾಕ್ಯದ ಮೂಲಕ ನೀವು ಆತನನ್ನು ಮಹಿಮೆ ಪಡಿಸುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಯಾವುದು ಸೋಲೆಂಬುದಾಗಿ ತಿಳ್ಕೊಂಡಿದ್ದೀರಾ, ಅದೇ ಆ ಸೋಲೆ ನಿಮ್ಮ ಜೀವಿತದಲ್ಲಿ ಜಯವಾಗಿ ಮಾರ್ಪಾಡಾಗ್ತದೆ. ಇದು ಮಾತ್ರ ಸತ್ಯ. ಎರಡನೇದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಲೆಲೂಯ. ಯಾವಾಗ ಯೇಸುವನ್ನು, ಈ ಶಾಂತಿದಾಯಕನಾದ ಯೇಸುವನ್ನು ನಾವು ಹುಡುಕುವಾಗ ದೇವರ ವಾಕ್ಯ ನನ್ನಲ್ಲಿರುವಂತ ಶಾಂತಿ, ಆಗ ಸಮಾಧಾನ ಬರ್ತದೆ. ಹುಡುಕಿದರೆ ಮಾತ್ರ, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಹುಡುಕಿದರೆ ಮಾತ್ರ ಸಿಗ್ತದೆ ಪ್ರಿಯರೇ, ಹುಡುಕದಿದ್ರೆ ಯಾವುದು ನಿಮಗೆ ಸಿಗಲ್ಲ. ಯಾವುದೋ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ನೀವು ತರಲಿಕ್ಕೆ, ಒಂದು ಪದಾರ್ಥಕ್ಕೆ ಏನು ಬೇಕು, ಮೇನ್ ನೀರುಳ್ಳಿ ಬೇಕೇ ಬೇಕು. ನೀರುಳ್ಳಿ ಬೇಡ, 2 ನೀರುಳ್ಳಿ ಬದಲಿಗೆ 2 ಟೊಮೆಟೊ ಜಾಸ್ತಿ ಆಗ್ತೇನೆ ಹೇಳಿದ್ರೆ ಏನಾಗ್ತದೆ? ಪದಾರ್ಥ ಏನಾಗ್ತದೆ? ಆ ಸಾರು ಏನಾಗ್ತದೆ? ನಿಮಗೂ ತಿನ್ಲಿಕ್ಕಾಗಲ್ಲ, ಇತರಿಗೂ ತಿನ್ಲಿಕ್ಕಾಗಲ್ಲ. ಅದರದ ನೀರುಳ್ಳಿ ಜಾಗದಲ್ಲಿ ನೀರುಳ್ಳಿ ಹಾಕಬೇಕು, ಟೊಮೆಟೊದ ಜಾಗದಲ್ಲಿ ಟೊಮೆಟೊ ಹಾಕಬೇಕು. ಅದರದ್ದು ಯಾವುದ್ಯಾವುದು ಒಂದೊಂದು ಪದಾರ್ಥಕ್ಕೆ ಏನೇನು ಆ ವಸ್ತುಗಳು ತೆಗೆದು ಪದಾರ್ಥ ಮಾಡ್ತಾರ, ಆಹಾರ ಸಿದ್ಧಪಡಿಸ, ಅದನ್ನು ಮಾಡಲೇಬೇಕು. ಅದನ್ನು ತೆಗೆದು ಇದನ್ನು ಹಾಕಿದರೆ, ಇದನ್ನು ತೆಗೆದು ಅದನ್ನು ಹಾಕಿದರೆ ಟೇಸ್ಟ್ ಇರುವುದಿಲ್ಲ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಹೇಳಿದರೆ
ದೇವರು ತನ್ನ ವಾಕ್ಯವನ್ನು ಘನಪಡಿಸ್ತಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ವಾಕ್ಯವನ್ನು ಘನಪಡಿಸಿದಾಗೆ ಬೇರೆ ಯಾವುದನ್ನು ಘನಪಡಿಸುವುದಿಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನನ್ನಲ್ಲಿರುವಂತ ಶಾಂತಿ, ಯಾವಾಗ ಆ ಶಾಂತಿ ಸಮಾಧಾನ ಉಳ್ಳಂತ ದೇವರನ್ನು ನಾವು ರಿಸೀವ್ ಮಾಡುವಾಗ, ಹಲ್ಲೆಲೂಯಾ, ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ, ನನ್ನಲ್ಲಿರುವಂತ ಫಸ್ಟ್ ಹೇಳ್ತದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಎರಡನೇ ನೆಲೆಗೆ ಬರುವಾಗ ನನ್ನಲ್ಲಿರುವಂತ ಶಾಂತಿಯನ್ನು ನಾನು, ಹಲ್ಲೆಲೂಯಾ, ಎಂತ ಪ್ರೀತಿಯುಳ್ಳ ದೇವರು ಪ್ರಿಯರೇ. ಇವತ್ತು ಸೈತಾನನ ವಶದಲ್ಲಿದ್ದಂತ, ಅಂಧಕಾರ ದೊರೆತನದಲ್ಲಿದ್ದಂತ ಇವತ್ತು ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ತನ್ನ ಪ್ರೀತಿಯನ್ನು, ತಂದೆ ದೇವರು ತನ್ನ ಮಗನಲ್ಲಿ ಇಟ್ಟಂತ ಆ ಪ್ರೀತಿ ಇವತ್ತು ನನ್ನ ನಿನ್ನಲ್ಲಿ ಇಟ್ಟು ತನ್ನ ಮಗನನ್ನೇ ಶಿಲುಬೆಗೆ ಆ ಶಾಪವಾಗಿ ನನ್ನ ನಿನ್ನ ಜೀವಿತದ ಆ ಶಾಪವನ್ನು ಆ ಶಿಲುಬೆಯಲ್ಲಿ ಜಡಿದು ಇಲ್ಲದಂತಾಗಿ ಮಾಡಿ, ಯಾತಕ್ಕೋಸ್ಕರ ಇವತ್ತು ಸೈತಾನನು ಕದ್ದುಕೊಂಡಂತ ಆ ಸಮಾಧಾನವನ್ನು ನಾನು ನೀನು ಹೊಂದಿಕೊಳ್ಳುವುದಕ್ಕಾಗಿ, ನನ್ನ ನಿನ್ನ ಜೀವಿತದಲ್ಲಿ ಬೆಳಕಿಲ್ಲದೆ ಕತ್ತಲಿದ್ದಂಥ ಜೀವಿತಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ, ನನ್ನ ನಿನ್ನ ಜೀವಿತಕ್ಕೆ ಬೆಳಕಾಗಿರುವಂಥ ಯೇಸು ಕ್ರಿಸ್ತನು ಇವತ್ತು ಬಂದಿದ್ದಾನೆ. ಯಾರ್ಯಾರು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯ ದೇವಜನರೇ, ಅಂತ ಯಜಮಾನನಾಗಿರುವಂತ ಆ ತಂದೆಯನ್ನು ದೇವರು ನಾನು ನೀನು ಎಂತ ಅಪರಾಧ ಪಾಪ ಮಾಡಿದೆವು ಅದನ್ನು ನೋಡ್ತಾ ಇಲ್ಲ, ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ, ಇಲ್ಲಿ ಬಿಟ್ಟು ಹೋಗುತ್ತೇನೆ, ಇಲ್ಲಿ ಕೊಡುತ್ತೇನೆ. ಹುಡುಕಿದರೆ ಅದು ಸಿಗ್ತದೆ, ಕೊಡ್ತಾನೆ ಆತನು. ಈಗ ಅಂಗಡಿಯಲ್ಲಿ ಇದ್ದಂತ ವಸ್ತುವನ್ನು ನಾವು ಕೈ ಹಾಕಿ ತೆಗೆದು ಅಲ್ಲಿ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ನಾನು ನೀನು ಹುಡುಕುವಾಗ ಆತನು ನನ್ನ ನಿನ್ನ ಜೀವಿತಕ್ಕೆ ಆ ಶಾಂತಿಯನ್ನು ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಪ್ರಿಯರೇ, ಇವತ್ತು ಸತ್ತ ಮೇಲೆ ಶಾಂತಿ ಸಮಾಧಾನ ಅಲ್ಲ, ಜೀವಿತದಲ್ಲಿ ಇರುವವರಿಗೆ ದೇವರು ಸಮಾಧಾನ, ಸತ್ತವರಿಗೆ ಸಮಾಧಾನ ಅಲ್ಲ. ಇಲ್ಲಿ ನಾನು ನೀನು ಜೀವಿಸ್ತಿರುವಾಗಲೇ ಆ ಜೀವಿಸುವಂತ ದೇವರಾದ ಕರ್ತನನ್ನು ಗೌರವ ಪಡಿಸುವುದಾದರೆ, ಮಹಿಮೆ ಪಡಿಸುವುದಾದರೆ, ನನ್ನ ನಿಮ್ಮ ಜೀವಿತದಲ್ಲಿ ಆತನನ್ನು ನಾವು ರಿಸೀವ್ ಮಾಡುವುದಾದರೆ ಆತನು ಕೊಡುವವನಾಗಿದ್ದಾನೆ. ಇವತ್ತು ಹುಡುಕುವುದೂ ಇಲ್ಲ, ಕೊಟ್ಟಾಗ ತಗೊಳ್ಳುವುದೂ ಇಲ್ಲ. ಇದೇ ಪ್ರಾಬ್ಲಮ್. ಇದು ಇವತ್ತು ಫ್ರೀಯಾಗಿ ಸಿಗ್ತದೆ. ಯೇಸು ಸ್ವಾಮಿ ನಮಗೆ ಫ್ರೀಯಾಗಿ ಆ ಪರಲೋಕದ ಸಮಾಧಾನ ಕೊಡ್ತಾನೆ. ನಾವು ಹುಡುಕಿದ್ರೆ ಮಾತ್ರ ಆತನು ನಮಗೆ ಸಿಗ್ತಾನೆ. ಮನಪೂರ್ವಕವಾಗಿ ನೀವು ಹುಡುಕುವುದಾದರೆ, ಯಥಾರ್ಥವಾಗಿ ನೀವು ಹುಡುಕುವುದಾದರೆ ನಾನು ನಿಮಗೆ ಸಿಕ್ಕುತ್ತೇನೆ. ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನು ಕಳ್ಕೊಳ್ಳಿಲ್ಲ, ಕಳ್ಕೊಂಡಿದ್ದೀರ ಎಂಬುದಾಗಿ ನೀವು ನೆನೆಸ್ತಿದ್ದೀರಾ. ಅದನ್ನು ನೆನೆಸಿದಂತನ್ನು ಪಡ್ಕೊಳ್ಬೇಕಾದ್ರೆ ಆತನು ಆಲ್ರೆಡಿ ಸಮಾಧಾನವನ್ನು ಕೊಡ್ತಿದ್ದಾನೆ. ಅದನ್ನು ತಕ್ಕೊಳ್ಳಿ, ರಿಸೀವ್ ಮಾಡಿ. ನೀವು ಹುಡುಕುವಾಗ ಅದು ನಿಮಗೆ ಸಿಗ್ತದೆ. ದೇವರ ವಾಕ್ಯದ ಮೂಲಕ ನೀವು ಹುಡುಕುವಾಗ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಬೆಳಕಾಗಿದೆ. ಈ ಬೆಳಕು ನಿಮ್ಮ ಜೀವಿತಕ್ಕೆ ಬೇಕು ಪ್ರಿಯರೇ. ಅದೇ ರೀತಿಯಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕವು ಕೊಡುವ ರೀತಿಯಿಂದ ನಿಮಗೆ ಕೊಡುವುದಿಲ್ಲ. ಹಾಗಾದರೆ ದೇವರ ಆತ್ಮನಲ್ಲಿ ಏನಿದೆ, ಲೋಕದಲ್ಲಿ ಯಾವ ರೀತಿ ಇದೆ? ಲೋಕ ನಿಮಗೆ ಚಿಂತೆ, ಕಷ್ಟ, ನೋವು, ಹಿಂಸೆ, ಅವಮಾನ, ರೋಗ, ಬಲಹೀನತೆ, ಇದನ್ನೇ ಲೋಕ ಕೊಡುವಂಥದ್ದು. ಯಾಕಂದರೆ ನಿಮ್ಮಲ್ಲಿರುವಂಥ ಸಮಾಧಾನ ಅದು ಲೋಕ ಕದ್ದುಕೊಂಡಿದೆ. ಲೋಕ ಕೊಡುವಂತ ರೀತಿ ಅಲ್ಲ. ಲೋಕ ನಿಮ್ಮನ್ನು ನಾಶನದ ಹಾದಿಯಲ್ಲಿ ನಡೆಸ್ತದೆ. ಪರಲೋಕದ ಸಮಾಧಾನ ಆದರೂ ಪರಲೋಕಕ್ಕೆ ನಿಮ್ಮನ್ನು ನಡೆಸುವಂತದ್ದಾಗಿದೆ ಪ್ರಿಯರೇ. ಈ ಪರಲೋಕಕ್ಕೆ ನಡೆಸುವಂತ ಆ ಪರಲೋಕದ ಜೀವವುಳ್ಳ ದೇವರ ವಾಕ್ಯವನ್ನು ನೀವು ಹುಡುಕುವುದಾದರೆ ಲೋಕವನ್ನು ನೀವು ಜಯಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಲೋಕ ನಿಮ್ಮನ್ನು ಜಯಿಸಬಾರ್ದು, ಲೋಕವನ್ನು ನೀವು ಜಯಿಸಬೇಕು. ಲೋಕವನ್ನು ನೀವು ಜಯಿಸುವುದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ಅಲ್ಲ.
ನಿಮ್ಮ ಹೃದಯವು ಕಳವಳದಿಂದಿರಲಿ, ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ. ಹಾಲೆಲೂಯಾ. ಹೆದರದಿರಿ. ಪ್ರೈಸ್ ದಿ ಲಾರ್ಡ್. ಈ ಹೆದರಿಕೆ, ಈ ಕಳವಳ ದೇವರ ಆತ್ಮನಿಂದ ಬರುವಂಥದ್ದಲ್ಲ ಪ್ರಿಯರೇ. ಈ ಕಳವಳ, ಈ ಭಯ ಸೈತಾನನು ತಂದು ಹಾಕುವಂಥದ್ದು. ಓ ನಾಳೆ ಏನಾಗ್ತದೋ, ಓ ನಾಳೆ ಅದು ಆಗ್ತದ, ಇದು ಆಗ್ತದ, ಡಾಕ್ಟರ್ ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ. ಈ ಭಯ ಯಾವಾಗ ಬರ್ತದೆ ಎಂಬುದಾಗಿ ನೋಡುವುದಾದ್ರೆ, ನಿಮ್ಮ ದೇವರಾದ ಕರ್ತನನ್ನು ನೀವು ಅರಿಯದೇ ಇರುವಂತ ವೇಳೆಯಲ್ಲಿ, ಲೋಕದ ಸಂಗತಿಗಳನ್ನು, ಅದಕ್ಕೆ ಇಲ್ಲಿ ಯೇಸು ಸ್ವಾಮಿನ ಲೋಕ ಕೊಡುವ ರೀತಿ, ಲೋಕ ಕೊಡುವಂಥದ್ದು ನಿಮಗೆ ಭಯ. ಅದಕ್ಕೆ ಹೆದರದಿರಿ, ಕಳವಳಗೊಳ್ಬೇಡಿ. ಕಳವಳ ಅಂದ್ರೆ ಒಂದು ಶಾಕಿಂಗ್ ನ್ಯೂಸ್, ಒಮ್ಮೆಲೆ ಶಾಕ್ ಹೊಡೆದಾಗೆ. ಆ ಶಾಕ್ ಲೋಕ ಕೊಡುವಂಥದ್ದೇ ಕಳವಳ, ಭಯ. ಇದು ಸೈತಾನನ ಮೂಲಕ. ದೇವರಿಂದ ಬರುವಂಥದ್ದು ಸಮಾಧಾನ. ಇಲ್ಲ, ಎಲ್ಲವೂ ಶಕ್ತಿಯುಳ್ಳ ದೇವರು. ಯಾವಾಗ ನಿಮ್ಮ ದೇವರಾದ ಕರ್ತನನ್ನು ನೀವು ಅರಿತುಕೊಳ್ತೀರಾ, ಆ ಶಾಂತಿದಾಯಕನಾದ ದೇವರ ಯೇಸುವನ್ನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ನೀವು ರಿಸೀವ್ ಮಾಡ್ಕೊಳ್ತೀರಾ, ನಿಮ್ಮ ಜೀವಿತ ಇದ್ದಾಗಿ ಇರುವುದಿಲ್ಲ. ವೈರಿ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ದೇವರಾದ ಕರ್ತನು ಬಿಡುವುದಿಲ್ಲ. ವೈರಿ ಮೇಲೆ ನೀವು ದೊರೆತನ ಮಾಡಲಿಕ್ಕೆ ದೇವರಾದ ಕರ್ತನು ನಡೆಸ್ತಾನೆ. ಅದಕ್ಕೆ ದೇವರ ವಾಕ್ಯವೇ ನಮ್ಮ ಜೀವಿತಕ್ಕೆ ಆಧಾರವಾಗಿದೆ ಪ್ರಿಯರೇ. ದೇವರ ವಾಕ್ಯವು ನಮ್ಮ ಜೀವಿತವನ್ನು ಜಯದಲ್ಲಿ ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಎಲ್ಲಿ ನಿಮ್ಮ ಸ್ಥಾನವನ್ನು ನೀವು ಕಳ್ಕೊಂಡಿದ್ದೀರಿ ಎಂಬುದಾಗಿ ತಿಳ್ಕೊಳ್ತೀರಾ, ಉನ್ನತವಾದ ಸ್ಥಾನವನ್ನು ದೇವರು ನಿಮಗೆ ಕೊಡ್ತಾನೆ. ಆತನ ಮೇಲೆ ನಂಬಿಕೆ ನೆಡಿ. ಬಿಟ್ಟು ಹೋದಂತ ಶಾಂತಿ, ಆ ಶಾಂತಿದಾಯಕನಾದ ಯೇಸುವನ್ನು ನಿಮ್ಮ ಜೀವಿತಕ್ಕೆ ನೀವು ಹುಡುಕಿ, ನಿಮ್ಮ ಜೀವಿತಕ್ಕೆ ನೀವು ರಿಸೀವ್ ಮಾಡಿಕೊಳ್ಳಿ. ನೀವು ಏನ್ ನೆನೆಸಿಕೊಂಡಿದೆ ಅದಕ್ಕೆ ತದ್ವಿರುದ್ಧ ನಿಮ್ಮ ಜೀವಿತದಲ್ಲಿ ನಡೀತದೆ. ಏನು ಆಯ್ತು, ನನ್ನ ಜೀವಿತ ಮುಗಿದು ಹೋಯ್ತು ಎಂಬುದಾಗಿ ತಿಳ್ಕೊಳ್ತೀರಾ, ಅಲ್ಲಿಂದ ಪ್ರಾರಂಭಿಸ್ತಾನೆ ದೇವರು. ಯಾವಾಗ? ಲೋಕವನ್ನು ನೋಡಬೇಡಿ, ಯೇಸುವನ್ನು ನೋಡಿ. ಲೋಕದಲ್ಲಿರುವಂಥದ್ದನ್ನು ಪಡ್ಕೊಳ್ಬೇಡಿ, ಯೇಸುವಲ್ಲಿರುವಂಥದ್ದನ್ನು ಪಡ್ಕೊಳ್ಳಿ. ಆ ಪರಲೋಕದ ಸಮಾಧಾನ ನಿಮ್ಮ ಹೃದಯದೊಳಗೆ ಬರುವಾಗ, ಆ ಪರಲೋಕದ ಸಂತೋಷ, ಆ ಪರಲೋಕದ ಸಮಾಧಾನ ನಿಮ್ಮ ಜೀವಿತವನ್ನೇ ರೂಪಿಸಿ ಇನ್ನೊಂದು ಸ್ಟೆಪ್ಪಿಗೆ ಕಾಲಿಟ್ಟು ಮುಂದೆ ಹೋಗುವಾಗೆ ನಡೆಸ್ತದೆ. ಪ್ರಿಯ ದೇವಜನರೇ, ಯಾವತ್ತಿಗೂ ದೇವರ ವಾಕ್ಯವನ್ನು ಪರೀಕ್ಷೆ ಮಾಡಬೇಡಿ, ದೇವರಾದ ಕರ್ತನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಎಲ್ಲಿ ನೀವು ತಪ್ತಾ ಇದ್ದೀರಾ, ಎಲ್ಲಿ ನಿಮ್ಮ ಕಾಲು ಜಾರ್ತಾ ಇದೆ, ಎಲ್ಲಿ ನಿಮ್ಮ ಬಾಯ ಮಾತುಗಳು ನೆಗೆಟಿವ್ ಆಗಿ ದೇವರಿಗೆ ಮೆಚ್ಚುಗೆ ಇಲ್ಲದೆ ರೀತಿಯಲ್ಲಿ ಹೋಗ್ತಾ ಇದೆ, ಅದನ್ನು ತಿಳ್ಕೊಳ್ಳಿ. ಅದಕ್ಕೆ ಅಲ್ಲಿ ಬ್ರೇಕ್ ಹಾಕಿ, ಅದು ಡಿಸ್ಟ್ರಾಯ್ ಮಾಡಿ ಹಾಕಿ. ಇಲ್ಲಿ ಯೇಸುವನ್ನು ನಿಮ್ಮ ಜೀವಿತಕ್ಕೆ ರಿಸೀವ್ ಮಾಡಿ. ನಿಮ್ಮ ಜೀವಿತಕ್ಕೆ ಬೆಳಕಾಗಿರುವಂತಹ ಯೇಸುವನ್ನು, ನಿಮ್ಮ ಕತ್ತಲೆಯನ್ನು ನೀಗಿಸುವುದಕ್ಕಾಗಿ, ನಿಮ್ಮ ಕತ್ತಲೆ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸುವಂತ ಆ ಯೇಸುವನ್ನು ನಿಮ್ಮ ಜೀವಿತಕ್ಕೆ ರಿಸೀವ್ ಮಾಡಿ. ಆ ಬೆಳಕಾಗಿರುವಂಥ ಕರ್ತನು ನಿಮ್ಮ ಜೀವಿತವನ್ನು ಬೆಳಕಾಗಿ ನಡೆಸುವವನಾಗಿದ್ದಾನೆ. ಯಾವ ಭಯವೂ ಇಲ್ಲ, ಯಾವ ಹೆದರಿಕೆಯೂ ಇಲ್ಲ, ಯಾವ ಕಳವಳವೂ ಕೂಡ ಇಲ್ಲ. ಯಾಕಂದ್ರೆ ಶಾಂತಿದಾಯಕನಾದ ಆ ಯೇಸು ನಿಮ್ಮ ಹೃದಯದಲ್ಲಿ ವಾಸವಾಗಿರುವಾಗ ನಿಮ್ಮ ಜೀವಿತದಲ್ಲಿ ನೆಗೆಟಿವ್ ಆನ್ಸರ್ ಬರುವುದಿಲ್ಲ, ಎಲ್ಲ ಪಾಸಿಟಿವ್ ಆನ್ಸರ್. ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತ ಮಾತು ಬರ್ತದೆ ಹೊರತು ಕೆಳಗೆ ಹಾಕುವಂತ ಮಾತುಗಳು ಬರುವುದಿಲ್ಲ. ನಿಮ್ಮ ಜೀವಿತ ಹಾಳಾಗುವುದಿಲ್ಲ, ನಿಮ್ಮ ಜೀವಿತ ಕಟ್ಟಲ್ಪಡ್ತದೆ. ನಿಮ್ಮ ಜೀವಿತ ಉನ್ನತವಾಗಿ, ಉತ್ತಮವಾಗಿ ರೂಪಿಸಲ್ಪಡ್ತದೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ, ನೀತಿಯುಳ್ಳ, ಸರ್ವಶಕ್ತನಾದಂಥ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ಅಲ್ಲ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಕಳವಳಗೊಳ್ಳದಿರಿ, ಹೆದರದಿರಿ ಎಂಬುದಾಗಿ ನಿನ್ನ ವಾಕ್ಯ ಎಷ್ಟೊಂದು ನಿನ್ನ ಪ್ರೀತಿಯ ಹಸ್ತ ನನ್ನನ್ನು
ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಬಲಪಡಿಸ್ತಾ ಇದೆ ರಾಜ. ಡ್ಯಾಡಿ, ಯಾರ್ಯಾರು ಯಾವ್ಯಾವ ಸಂಗತಿಗಳಲ್ಲಿ ಸೋತು ಹೋಗಿದ್ದಾರ, ಯಾರ್ಯಾರು ನಿನ್ನನ್ನು ಹುಡುಕುತ್ತಿಲ್ಲವೋ ಅವರು ನಿನ್ನನ್ನು ಹುಡುಕುವಂತೆ, ನಿನ್ನನ್ನು ಪಡ್ಕೊಳ್ಳುವಂತೆ, ನಿನ್ನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ, ಸೈತಾನನು ತಂದು ಹಾಕಿದಂತ ಎಲ್ಲ ಭಯದಿಂದ ಬಿಡುಗಡೆಯನ್ನು ಕೊಡುವಂತೆಯೂ, ನಿನ್ನ ಸಾಮೀಪಕ್ಕೆ, ನಿನ್ನ ಸಾನ್ನಿಧ್ಯಕ್ಕೆ, ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ಬಳಿಗೆ ಬರುವಂತೆ, ನಿನ್ನ ವಾಕ್ಯವನ್ನು ಪ್ರೀತಿ ಮಾಡುವಂತೆ, ನಿನ್ನನ್ನು ಪ್ರೀತಿ ಮಾಡುವಂತೆ, ಮೊದಲ ಸ್ಥಾನವನ್ನು ನಿನಗೆ ಕೊಡುವಂತೆ ಪರಲೋಕದ ತಂದೆಯಾದ ದೇವರೇ, ಪ್ರತಿ ಒಬ್ಬೊಬ್ಬರ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಹೃದಯದಲ್ಲಿ ನೀನು ಮಾತನಾಡು. ಯಾರ್ಯಾರು ಯಾವ್ಯಾವ ಕಳ್ಕೊಂಡಿದೆ ಎಂಬುದಾಗಿ ತಿಳ್ಕೊಂಡಿದ್ದ ಎಲ್ಲವನ್ನು ಎರಡರಷ್ಟಾಗಿ ನಿನ್ನ ನಾಮದಲ್ಲಿ ಆ ಶಾಂತಿಯ ಮೂಲಕ, ಆ ಸಮಾಧಾನ ಪ್ರಿಯನಾಗಿರುವಂತ ಯೇಸು ಕ್ರಿಸ್ತನೇ ನಿನ್ನ ಮೂಲಕ ಅವರು ಹೊಂದಿಕೊಳ್ಳುವಂತೆ ನೀನು ಅವರೊಂದಿಗೆ ಇದ್ದಿ ಎಂಬುದಾಗಿ ತೋರಿಸಿಕೊಡು. ನೀನು ಕಾರ್ಯ ಮಾಡು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್ ನ್ಯಾಜರೇತ್. ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್.